ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೌಜನ್ಯ ಹರ್ಷ ಮಾತಾಡ್ತಾ ಇದ್ದೀನಿ. ನಮ್ಮ ಸಮಾಜ ಇಷ್ಟೆಲ್ಲ ಮುಂದುವರೆದಿದ್ರು, ಸಮಾಜದಲ್ಲಿ ಆಧುನಿಕತೆ ತಂತ್ರಜ್ಞಾನತೆ ಇಷ್ಟೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರು ಕೂಡ ನಮ್ಮ ಸಮಾಜದ ಕೆಲವೊಂದು ಸಾಮಾಜಿಕ ಪಿಡುಗುಗಳು, ಕೆಲವೊಂದು ಆಚರಣೆಗಳು ಮಾತ್ರ ಇನ್ನೂ ಕೂಡ ಬದಲಾಗಿಲ್ಲ. ಬಾಲ್ಯ ವಿವಾಹ ಆಗಿರಬಹುದು, ದೇವದಾಸಿ ಪದ್ಧತಿ ಆಗಿರಬಹುದು, ಅಥವಾ ಈ ವಾಮಾಚಾರ ಆಗಿರಬಹುದು, ಇನ್ನು ಈ ರೀತಿಯ ನಾನಾ ವಿಚಾರಗಳನ್ನ ಜನ ಇಂದಿಗೂ ಕೂಡ ಮಾಡ್ತಿದ್ದಾರೆ. ಈ ವಿಚಾರ ಯಾಕೆ ಮಾತಾಡ್ತಿದ್ದೀನಿ ಅಂತ ಅಂದ್ರೆ, ಹೆತ್ತ ತಾಯಿಯೇ ತಾನು ಹೆತ್ತ ಮಗಳನ್ನ ದೇವದಾಸಿ ಮಾಡಲು ಹೊರಟಿರುವಂತಹ ಘಟನೆ ಬಳ್ಳಾರಿ ಜಿಲ್ಲೆಯ ಕುರುಗೋಡಿನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂತಹದ್ದು. ಹೆತ್ತ ತಾಯಿನೇ, ಬೇರೆ ಯಾರು ಅಲ್ಲ. ಅವಾಗೆಲ್ಲ ತಂದೆ ತಾಯಿ ಅಥವಾ ಆ ಒಂದು ಕುಟುಂಬದವರು ತಮ್ಮ ಕುಟುಂಬದಲ್ಲಿ ಜನಿಸುವ ಹೆಣ್ಣು ಮಗಳನ್ನ ದೇವದಾಸಿ ಪದ್ಧತಿಗೆ ದೂಡ್ತಾ ಇದ್ರು. ಆದ್ರೆ ಇಲ್ಲಿ ಹೆತ್ತ ತಾಯಿನೇ ದೂಡಕ್ಕೆ ಪ್ರಯತ್ನವನ್ನ ಪಟ್ಟಿರ್ತಕ್ಕಂತಹದ್ದು. ಯುವತಿ ಬೇರೆ ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ರು, ಆತನನ್ನೇ ಮದ್ವೆ ಮಾಡೋದಕ್ಕೆ ಕೂಡ ನಿರ್ಧಾರವನ್ನ ಮಾಡಿರ್ತಾಳೆ. ಈ ವಿಚಾರ ಅವರ ಮನೆಯವರಿಗೆ ಗೊತ್ತಾಗುತ್ತೆ. ಈ ವೇಳೆ ತಾಯಿ ಎಚ್ಚರಿಕೆಯನ್ನ ನೀಡಿರ್ತಾರೆ, ನೀನೇನಾದ್ರೂ ಅವನನ್ನ ಮದ್ವೆ ಆದ್ರೆ ನಾನಿನ್ನ ದೇವದಾಸಿ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನ ನೀಡಿರ್ತಾರೆ. ಇದನ್ನ ಕೇಳಿದಂತಹ ಆ ಯುವತಿ ಎಲ್ಲಿ ನನ್ನ ದೇವದಾಸಿ ಮಾಡ್ಬಿಡ್ತಾರೋ ಅನ್ನೋ ಭಯಕ್ಕೆ ದೇವದಾಸಿ ವಿಮೋಚನಾ ರಕ್ಷಣಾ ತಂಡದ ಮೂಲಕ ಠಾಣೆಯ ಮೆಟ್ಟಿಲನ್ನ ಕೂಡ ಏರಿರ್ತಾಳೆ. ತಾನು ಪ್ರೀತಿಸಿದ ಯುವಕರ ಜೊತೆ ಮದುವೆ ಆಗೋಕೆ ಕೂಡ ಈಕೆ ತಯಾರಾಗಿರ್ತಾಳೆ. ಈ ವೇಳೆ ತನ್ನ ಹೆತ್ತ ತಾಯಿನೇ ಆಕೆಯನ್ನ ದೇವದಾಸಿ ಮಾಡೋದಕ್ಕೆ ಬಲವಂತವಾಗಿ ಕರೆದುಕೊಂಡು ಹೋಗ್ತಾರೆ. ಮುತ್ತನ್ನೆಲ್ಲ ನೀಡ್ಬಿಟ್ಟು, ಅವರ ಪದ್ಧತಿಯಲ್ಲಿರುವ ಮುತ್ತನ್ನೆಲ್ಲ ನೀಡ್ಬಿಟ್ಟು ಆಕೆಯನ್ನ ಇನ್ನೇನು ದೇವದಾಸಿ ಮಾಡ್ಬೇಕು ಅನ್ನುವಷ್ಟರಲ್ಲಿ ಸ್ಥಳಕ್ಕೆ ಬಂದಂತಹ ಪೊಲೀಸರು ಆಕೆಯನ್ನ ರಕ್ಷಣೆ ಮಾಡಿದ್ದಾರೆ. ಹಾಗೇನೆ ಆಕೆ ಪ್ರೀತಿಸಿದಂತಹ ಹುಡುಗನ ಜೊತೆಗೆ ಆಕೆಯನ್ನ ಮದ್ವೆ ಮಾಡಿಸಿದ್ದಾರೆ. ಇನ್ನು ಪೊಲೀಸರು ಯುವತಿಯ ತಾಯಿಯನ್ನ ಠಾಣೆಗೆ ಕರೆಸಿ ಬುದ್ಧಿವಾದವನ್ನ ಹೇಳ್ತಾರೆ. ನೀವು ಮಾಡ್ತಾ ಇರುವಂತದ್ದು ತಪ್ಪು, ಅವ್ರನ್ನ ಅವ್ರ ಪಾಡಿಗೆ ಬದುಕೋದಕ್ಕೆ ಬಿಡಿ ಅಂತ ತಿಳಿ ಹೇಳ್ತಾರೆ. ಇದಕ್ಕೆ ಆ ತಾಯಿ ಕೂಡ ಒಪ್ಪಿಗೆಯನ್ನ ನೀಡ್ತಾರೆ. ಪೊಲೀಸರ ಕಾರ್ಯಕ್ಕೆ ಸದ್ಯ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿರ್ತಕ್ಕಂತಹದ್ದು. ಈ ಒಂದು ದೇವದಾಸಿ ಪದ್ಧತಿ ಅನ್ನುವಂತಹದ್ದು ಕೇವಲ ಬಳ್ಳಾರಿಯಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವೆಡೆ ನಡೀತಾ ಇರಬಹುದು. ಕೆಲವೊಂದು ಬೆಳಕಿಗೆ ಬರುತ್ತೆ, ಇನ್ನು ಕೆಲವು ಬೆಳಕಿಗೆ ಬರೋದಿಲ್ಲ. ನಿಮ್ಮ ಕಣ್ಣಿಗೆ ಏನಾದ್ರೂ ಬಿತ್ತು ಅಂತ ಅಂದ್ರೆ ನೀವು ಕೂಡಲೇ ಹತ್ತಿರ ಇರುವ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿ ಆ ಹೆಣ್ಣು ಮಕ್ಕಳ ಜೀವನವನ್ನ ಉಳಿಸಿ. ಕೇವಲ ದೇವದಾಸಿ ಪದ್ಧತಿ ಮಾತ್ರ ಅಲ್ಲ, ಬಾಲ್ಯ ವಿವಾಹ ಕೂಡ ರಾಜ್ಯದ ಹಲವೆಡೆ ಇನ್ನೂ ಕೂಡ ಆಗ್ತಾ ಇದೆ. ಎಲ್ಲಾನು ಕೂಡ ಬೆಳಕಿಗೆ ಬರೋದಿಲ್ಲ, ಇನ್ ಕೆಲವು ಬೆಳಕಿಗೆ ಬರುತ್ತೆ, ಅವರ ಜೀವನ ಕೂಡ ಉಳಿಯುತ್ತೆ. ನಿಮ್ ಕಣ್ಣಿಗೆ ಬಿತ್ತು ಅಂತ ಅಂದ್ರೆ ನೀವು ತಕ್ಷಣ ಪೊಲೀಸ್ ಠಾಣೆಗೆ ಒಂದು ಮಾಹಿತಿಯನ್ನ ನೀಡಿ ಅವರ ಜೀವನವನ್ನ ಉಳಿಸಿ ಅಂತ ನಾನು ಈ ವಿಡಿಯೋದ ಮುಖಾಂತರ ಕೇಳ್ಕೊಳ್ತೇನೆ. ಸೊ ಇದೇ ರೀತಿಯ ಇನ್ಫಾರ್ಮೇಶನ್ ವಿಡಿಯೋಗಾಗಿ ನೋಡ್ತಾ ಇರಿ ಸೌಜನ್ಯ ಟಾಕ್ಸ್. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡಿ, ಮತ್ತಷ್ಟು ಇನ್ಫಾರ್ಮೇಶನ್ ವಿಡಿಯೋಗಳನ್ನ ನಾನು ಹಾಕ್ತೇನೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.